ನಮ್ಗೆ ನಮ್ಮ ತಂಡಕ್ಕೆ ಬಂದಿರುವಂತಹ ಒಂದು ಪ್ರಶ್ನೆ ಅಂತ ಹೇಳಿದ್ರೆ FLL ಗುರುತಿಸಲು ಪೂರ್ವಭಾವಿಯಾಗಿ ಯಾವ ಯಾವ ಚಟುವಟಿಕೆಗಳನ್ನ ಕೈಗೊಳ್ತೀರಾ ಅಥವಾ ಯಾವ ಕಾರ್ಯತಂತ್ರಗಳನ್ನ ನೀವು ರೂಪಿಸ್ತೀರಾ ಅಂತ ಹೇಳಿ ನಾನೀಗ ರೆಡಿ ಮಾಡಿರೋದಕ್ಕೆ ಇಷ್ಟಪಡ್ತಾ ಇರೋದು 5, 6 ಮತ್ತು 7ನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ನಾನು ಯಾವ್ಯಾವ ಚಟುವಟಿಕೆಗಳ ಮೂಲಕ ನಾನು FLL ಅನ್ನ ಪೂರ್ವಭಾವಿಯಾಗಿ ಒಂದು ಕೊರತೆಯನ್ನು ಗುರುತಿಸಬಹುದು ಅನ್ನೋದಕ್ಕೆ ನಾನು ಕೈಗೊಂಡಿರುವಂತಹ ಚಟುವಟಿಕೆಗಳಿವೆ. ಮೊದಲನೇದಾಗಿ ಮಗುವಿಗೆ ಒಂದು ಇಷ್ಟವಾದ ಸನ್ನಿವೇಶವನ್ನ ಹೇಳಲಿಕ್ಕೆ ಹೇಳುವಂಥದ್ದು, ಅಂದ್ರೆ ಮಾತಾಡಲಿಕ್ಕೆ ಅವಕಾಶವನ್ನ ಕೊಡುವಂಥದ್ದು, ಕಥೆಯನ್ನ ಹೇಳುವ ಹಾಗೆ, ಸಂಭಾಷಣೆ ಹೇಳುವಂತೆ, ಹಾಗೆ ಸಂತೆ, ಮಾರುಕಟ್ಟೆ, ಜಾತ್ರೆ ಮುಂತಾದ ಸನ್ನಿವೇಶಗಳನ್ನ ನೀಡಿ ಅದಕ್ಕೆ ಸಂಬಂಧಪಟ್ಟಂತೆ ಮಗು ಅಭಿನಯಿಸಬಹುದು, ಮಾತಾಡಲಿಕ್ಕೆ ಅವಕಾಶವನ್ನ ಕೊಡುವಂಥದ್ದು, ಸಂಭಾಷಣೆಗಳನ್ನ ಮಾಡಲಿಕ್ಕೆ ಮಗುವಿಗೆ ಅವಕಾಶವನ್ನ ನೀಡಿ ಮಗು ಸರಾಗವಾಗಿ ಮಾತನಾಡಬಲ್ಲದೆ ಹೇಳಲಿಕ್ಕೆ ಒಂದು ವ್ಯಕ್ತಪಡಿಸಲಿಕ್ಕೆ ಮಗು ಸಮರ್ಥನೆ ಇದೆಯಾ ಅನ್ನುವಂಥದ್ದನ್ನ ಗುರುತಿಸ್ಕೊಳ್ಳುವಂಥದ್ದು. ಅದೇ ರೀತಿ ಮಿಮಿಕ್ರಿಗೆ ಅಂದ್ರೆ ಇನ್ನೊಬ್ಬರನ್ನ ಅನುಕರಣೆ ಮಾಡೋದ್ರ ಮೂಲಕ ಆ ಮಗು ಒಂದು ಸನ್ನಿವೇಶಕ್ಕೆ ತಕ್ಕ ಹಾಗೆ ಅನುಕರಣೆ ಮಾಡುತ್ತಾ ಮಾತಾಡಲಿಕ್ಕೆ ಅವಕಾಶವನ್ನ ನೀಡೋದ್ರ ಮೂಲಕ ಆ ಮಗುವಿನ ಒಂದು ಮುಕ್ತವಾದ ವಾತಾವರಣವನ್ನ ಒದಗಿಸಿಕೊಳ್ಳುವಂಥದ್ದು. ಅದ್ರ ಜೊತೆಗೆ ಪಠ್ಯ ಪುಸ್ತಕದ ವಾಚನ, ಮುಕ್ತ ಲೇಖನಗಳನ್ನ ನೀಡೋದ್ರ ಮೂಲಕ ಸನ್ನಿವೇಶ ನೀಡಿ ಮಾತನಾಡುವಂತೆ ಹೇಳುವುದು, ಕಥೆ ಹೇಳುವ ಚಟುವಟಿಕೆಯನ್ನ ನೀಡುವಂಥದ್ದು, ದಿನಪತ್ರಿಕೆ ವಾಚನ, ಕಥೆಯ ವಾಚನ ಹಾಗೂ ಸಾರಾಂಶವನ್ನು ತಿಳಿಸಲಿಕ್ಕೆ ಹೇಳುವಂಥದ್ದು, ಪದ್ಯ ವಾಚನ ಮತ್ತು ಸಾರಾಂಶವನ್ನು ತಿಳಿಸಲಿಕ್ಕೆ ಹೇಳುವಂಥದ್ದು, ಸಂಭಾಷಣೆಗಳಿಗೆ ಅವಕಾಶವನ್ನು ನೀಡುವಂಥದ್ದು, ಪಾತ್ರಾಭಿನಯಕ್ಕೆ ಅವಕಾಶವನ್ನು ನೀಡುವಂಥದ್ದು, ನಾಟಕಾಭಿನಯಕ್ಕೆ ಅವಕಾಶವನ್ನು ನೀಡುವಂಥದ್ದು, ಸರಳ ಪದವನ್ನ ವಾಚನ ಮಾಡಲಿಕ್ಕೆ ಮಗುವಿಗೆ ಸರಳ ಕಾವ್ಯಗಳನ್ನ ನೀಡುವಂಥದ್ದು, ಅದ್ರ ಜೊತೆಗೆ ಆಶುಭಾಷಣ ಸ್ಪರ್ಧೆಗಳನ್ನ ಏರ್ಪಡಿಸಿ ಒಂದು ವಿಷಯವನ್ನ ಆಯ್ಕೆ ಮಾಡಿಕೊಂಡು ಮಗು ಸರಾಗವಾಗಿ ಮಾತಾಡಲಿಕ್ಕೆ ಅವಕಾಶವನ್ನ ನೀಡುವಂಥದ್ದು, ಇದ್ರ ಜೊತೆಗೆ ಅಕ್ಷರಗಳನ್ನ ನೀಡಿ ಅದರಿಂದ ಒಂದು ಆರಂಭವಾಗುವಂತಹ 5 ಪದಗಳನ್ನ ಬರಿ ಅಥವಾ 5 ಪದಗಳನ್ನ ಹೇಳು ಅಂತ ಹೇಳಿ ಅಂತ್ಯಾಕ್ಷರಿ, ಪದಗಳ ಅಂತ್ಯಾಕ್ಷರಿ ನೀಡುವಂತಹದ್ದು, ಚಿತ್ರಗಳನ್ನ ನೀಡಿ ಪದಗಳನ್ನ ಹೆಸರಿಸು, ಪದಗಳನ್ನ ಗುರುತಿಸು, ಆ ಚಿತ್ರವನ್ನ ನೀಡಿ ಕಥೆಯನ್ನ ರಚನೆ ಮಾಡು, ಕಥೆಯನ್ನ ಹೇಳು ಅಂತ ಹೇಳಿ ಪ್ರೋತ್ಸಾಹ ಕೊಡುವಂಥದ್ದು. ಈ ರೀತಿ ಹಲವಾರು ಚಟುವಟಿಕೆಗಳನ್ನ ನೀಡುವುದರ ಮೂಲಕ FLL ಯಾವ ಹಂತದಲ್ಲಿದೆ, ಮಗು ಕೊರತೆ ಇದೆಯಾ, ಮಗು ಮಾತಾಡ್ಲಿಕ್ಕೆ ಆಲಿಸಿದ್ದನ್ನ ಹೇಳಲಿಕ್ಕೆ ಅಥವಾ ಹೇಳಿದ್ದನ್ನ ಬರೀಲಿಕ್ಕೆ, ಓದಲಿಕ್ಕೆ ಮಗು ಯಾವ ಕೊರತೆ ಇದೆ, ಯಾವ ಹಂತದಲ್ಲಿ ಮಗು ಕೊರತೆ ಇದೆ ಅಂತ ಹೇಳಿ ಗುರುತಿಸ್ಕೊಳ್ಳಿಕ್ಕೆ ಈ ಎಲ್ಲ ಚಟುವಟಿಕೆಗಳು ಕೂಡ ನಮಗೆ